ನಮಸ್ತೆ. ಗುಡ್ ಮೋದಿಕರ್ ಮಾರ್ನಿಂಗ್. ಮಹಾಂತೇಶ್ ಗೌಳಿ, ಕಲಬುರಗಿ. ಸೊ ಇವತ್ತು ಇನ್ನೊಂದು ಪ್ಲಾಟ್ ವಿಸಿಟಿಂಗ್ ಇತ್ತು. ಮೆಣಸಿನ ಗಿಡ, ಮೆಣಸಿನ ಪ್ಲಾಟು ಆ್ಯಂಡ್ ನಿಂಬೆ ಪ್ಲಾಟ್ ಅದ. ಕಂಪ್ಲೀಟಾಗಿ ಇವ್ರು ನನ್ನ ಹತ್ರ ಎರಡು ತಿಂಗಳಾಯ್ತು ಕಂಟಿನ್ಯೂ ಮೇಂಟೆನೆನ್ಸ್ ತೊಗೊಂಡಾರ. ಇವ್ರು ನನಗಂತೂ ಪರಿಚಯ ಇದ್ದಿದ್ದಿಲ್ಲ, ಇನ್ನೊಬ್ಬರು ಥ್ರೋಲಿ ಅಂತ ಇವ್ರು ಬಂದವರು ಅದಾರ. ಆ್ಯಂಡ್ ಆ ರೈತರ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಸೊ ನಿಮ್ಮ ಹೆಸರು? ಕಾಜಪ್ಪ ಪೂಜಾರಿ. ಸೊ ಇದ್ರದ್ದು ಹಕ್ಕಿಕತೆ ಏನೇನದ, ಏನೇನು ಸುದ್ದಿರಿ? ಮೆಣಸಿನ ಪಡ ಹೆಂಗೆ ಅನಿಸ್ತದೆ ನಿಮಗೆ? ಈಗ ಒಟ್ಟು ನೀವು ಎಂದು ಬಂದಿರಿ ಅಂತ ಹೇಳಿದ್ರೆ ನಮ್ಗೆ ಪಡ ಭಾಳ ಸರಿಯಾಗಿ ಬಂದ್ರಿ ಸರ್. ಇದು ಮತ್ತೆ ಮೊದಲ ನಮ್ಗೆ ಇದೇನು ಪಡ ಏನು ಬರಲ್ಲ ಅಂತಕ್ಕೆ ನಮ್ಗೆ ಅದು ಭಯ ಭಾಳ ಐತ್ರಿ. ನೀವು ಎಂದು ಬಂದಕ್ಕೆ ನೀವು ಏನು ಇದು ಮೆಂಟೇಸ್ ಏನು ಕೊಡ್ಲಕತ್ತೀರಿ, ಅವಾಗ ಹಿಡಿದು ನಮಗೆ ಇದು ಪಡ ಸರಿಯಾಗಿ ಹೊಂಟದ, ನಮಗೆ ಭಾಳ ಖುಷಿ ಆದ್ರಿ ಸರ್. ಈಗ ನೀವು ಏನಿದು ಅಗಿ ತಂದು ಮಾಡಿರಿ, ಏನು ಬೀಜ ಹಾಕಿ ಮಾಡಿರಿ? ಇದು ನರ್ಸರಿ ಅಂತ ತಂದೇನ್ರಿ ಸರ್. ನರ್ಸರಿದಂತ ತಂದಿರಿ. ತಂದಾಗ ಹೆಂಗೆ ಹಕ್ಕಿಕತೆ? ಏನು ಉಪಯೋಗ ಇದ್ದಿಲ್ರಿ. ಈಗ ಒಟ್ಟೆ ಪಡ ಆಗಲ್ಲ ಅನ್ಸಿತ್ರಿ ನಮಗೆ. ಇದು ಒಟ್ಟೆ ಪಡ ಆಗಿಲ್ಲ, ಒಟ್ಟೆ ಆಗಲ್ಲ. ಇದು ಮತ್ತೆ ಹರಿಗೆ ಮತ್ತೆ ಯಾವ್ದಾರ ಏನಾರ ಮಾಡ್ಬೇಕಂತ ಅನ್ಸಿತ್ರಿ. ಇದು ಏನು ನೀವು ಬಂದಕ್ಕೆ ನೀವು ಏನು ಇದಕ್ಕೆ ನೀವು ಮೆಂಟೇನ್ಸ್ ಇದು ಕೊಡೋದು ನೀವು ಏನು ಇದು ಮಾಡ್ಲಕತ್ತಂದ್ರೆ ಸುಧಾರಿಸಲ್ಕತ್ತ ಪಡ, ಅವಾಗ ನಮಗೆ ಸಂಪರ್ಶ ಅದ್ರಿ. ಮೊದಲು ಇಲ್ಲಪ್ಪ ಅಂದ್ರೆ ಇದು ಪಡ ತೆಗೆದಕ್ಕೆ ಮತ್ತೆ ಏನು ಉಳ್ಳಾಗಡ್ಡೆ ಹಾಕ್ಬೇಕಂತ ಅನ್ನೋದು ಲೆಕ್ಕ ಆಯ್ತು ರೀ. ಈ ಸದ್ ಒಟ್ಟು ಇದು ಪಡ ಏನಂದ್ರೆ ಈ ಸದ ಸರಿಯಾಗಿ ಹೊಂಟದಪ್ಪ ಅಂದ್ರೆ ನಮ್ಮ ಮನ್ಸಿಗೆ ಖುಷಿ ಭಾಳ ಅದ. ಈಗ ನನ್ನ ಪರಿಚಯ ಹೆಂಗೆ ಐತ್ರಿ ನಿಮಗೆ? ಇದೇನದ ರೀ ಸದ್ರಿ ಸರ, ಇದು ನಾವು ನೀವು ಇಲ್ಲಿ ಆಜು ಬಾಜು ರೀ ಸದ್ ಮಗಲಾಗ ನಮ್ಮ ಬೇಕಾದ ಮನುಷ್ಯನ ಬಳಿ ನೀವು ಹೋಗ್ತೀರಿ ಬರ್ತೀರಿ ಮೊದಲು ರೀ. ಅಲ್ಲಿ ಹೋದ ಬಳಿಕ ಅಲ್ಲಿ ಅವ್ರದ್ದು ಪಡ ಅವ್ರದ್ದು ಕಬ್ಬು ಏನು ನೋಡಿದ್ರಿ, ಅದು ಕಬ್ಬು ನೋಡ್ಕೊಂಡು ಅಂದ ಇದು ಯಾರು ಕುಳ್ಗತ್ರಪ್ಪ ಮೆಂಟೇನ್ಸ್ ಏನು ನೀನೇ ಸ್ವಂತ ಮಾಡ್ಲಕತ್ತಿದ್ದು, ಏನು ಪಡ ಇಟ್ಟು ಸರಿಯಾಗಿ ಹೊಂಟದಪ್ಪ ಅಂದ್ರೆ ಇದ್ರದ್ದು ಯಾರು ಕುಳ್ಗತ್ರವ ನೀನೇ ಮಾಡಿದ್ದ ಅಂತ ಕೇಳೋಣ. ನಿಮ್ಮ ಹೆಸರು ಹೇಳಿದ್ರಿ ಅವ್ರು. ಅದು ನಿಮ್ಮ ಹೆಸರು ಹೇಳೋಣ ಹಿಂಗಪ್ಪ, ಮತ್ತು ಯಾಕಿರ್ಲಕ್ಕ ನಾನು ಮೆಣಸಿನ ಪಡ ಮಾಡೀನಿ, ಇದು ನಿಂಬೆ ಗಿಡ ಮೆಣಸಿನ ಗಿಡ ಅಡ್ಡವ, ಮತ್ತು ಇದ್ರ ಏನಾರು ಕೊಡ್ತೀರಪ್ಪ ಅಂದ್ರೆ ಒಂಜಾರು ನನಗೆ ಭೇಟಿ ಮಾಡಿಸ್ಬೇಕು, ಒಂಜಾರು ಹೇಳ್ಬೇಕಂತ ನಾನು ಹೇಳಿದ್ರಿ. ನಾನು ಯಾಕಲ್ದು ತೋರೋಣ, ಯಾಕಲ್ದು ಮತ್ತು ಫೋನ್ ಹಚ್ಚಿಕೆ ಅವ್ರಿಗೆ ಹೇಳ್ತೀನಿ, ಬರ್ತಾರೆ. ಬಂದ ಬಳಕ ಅವ್ರಿಗೆ ನೀವು ಪಡ ತೋರಿಸಿಕೆ ನೀವು ಅದ್ರದ್ದು ಏನದ ಅವ್ರಿಗೆ ಅವ್ರ ಬಾರಿ ಕೇಳ್ಕೊಂಡಕ್ಕೆ ಮಾಡ್ತ ಹೇಳಿದ್ರಿ. ಹೇಳಿದ ಬಳಕ ನಾ ನಿಮ್ಗೆ ಕರೆಸಿದ ಬಳಕ ನಿಮ್ಗೆ ಕೂಡ ಮಾತಾಡಿಕೆ ಪಡ ಹಿಂಗೆ ಮಾಡ್ಕೊಂತಿರ್ತೀನಿ. ಹಾಂ, ಇದು ಹಣಕಾಯಿ ಅದ ಹಸಿಕಾಯಿ ಅದ ರೀ? ಹಸಿನೂ ಆತವ್ರಿ, ಒಣಗೂ ಆತವ್ರಿ, ಅಡ್ಡು ಆತ ಮಾಡ್ಕೊಂಡು. ಈಗ ಮಾರ್ಕೆಟಿಗೆ ಮಾಲ್ ಒಯ್ಲಿಗಿತ್ತೀರಿ? ಒಯ್ಲಿತ್ತೀನಿ ರೀ ಸರ್. ಎಷ್ಟು ತಿಂಗಳು ಐತ್ರಿ ಈಗ ಮಾಲ್ ಹರ್ಲಿಗತ್ತು? ಎಷ್ಟು ದಿನ ಆಯಿತು ಈ ಸದ್ದ? ಮತ್ತು ಈಗ 15 ದಿನ ಹಾಲಕತ್ರಿ ಸರ್. 15 ದಿನ ಹೆಚ್ಚಕಮ್ಮ ಆಗಿರ್ಬೇಕು ರೀ. 15 ದಿನ. ಎಷ್ಟು ಹರಿದಿರಿ ಈಗ ಮಾಲ? ಎಷ್ಟು ಕ್ಯಾರೆಟ್ ಮಾಲ? ಈಗ 105 ಕ್ಯಾರೆಟ್ ಆದಂಗೆ ಅದ್ರಿ ಸರ್. 105 ಕ್ಯಾರೆಟ್ ಮಾಲ್ ಹರಿದಿರಿ? ಹಾಂ ರೀ ಸರ್. 105 ಕ್ಯಾರೆಟ್ ಮಾಲ, ಬಟ್ ರೇಟ್ ಹೆಚ್ಚಕಮ್ಮ ನಡೆದಾವ? ಹಾಂ, ಹೆಚ್ಚಕಮ್ಮ ನಡೆದಾರ ಸರ್. ಈಗ ಸಾಮಾನ್ಯವಾಗಿ ಮುಟ್ರು ರೋಗ, ವೈರಸ್ ಅಂತೂ ಬಂದೇ ಬರ್ತದೆ. ವೈರಸ್ ಬರ್ಲಿಕತ್ರಿ ಸರ್. ಬರ್ಲಿಕತ್ರೂ ಅದಕ್ಕೆ ವೈರಸ್ಗೆ ಯಾವ್ದೂ ಇದು ಇಲ್ಲ ತಕ್ಕೆ ಬಿಟ್ಟು ಇದು ಆಗದ್ರಿ. ಅಂದ್ರೆ ವೈರಸ್ ಎಲ್ಲರೂ ಒಂದೊಂದು ಅದ ರೀ. ಅಂದ್ರೆ ಪೂರ ಪಡ ಏನು ಇಲ್ಲಿ ಎಲ್ಲರೂ ಒಂದೊಂದು ಬಂದವ್ರಿ. ಮುಟ್ರು ರೋಗ ಹೆಂಗೆ ಅನಿಸ್ತದೆ ರೀ? ಮುಟ್ರು ರೋಗ ಬಂದಿತ್ರಿ. ಈ ಸದ್ಯ ಏನದ ನೀವು ಏನು ಹೇಳಿದ್ರಿ ಅಲ್ರಿ, ಇದು ಇದು ಎಣ್ಣೆ ಹೊಡಿಬೇಕು, ಇದು ಹಿಂಗೆ ಮಾಡ್ಬೇಕು ಅಂತ ಕೇಳಿದ್ರಲ್ಲ, ಅದು ತಂದು ಬಳಕ ಹೊಡೆದಿನಿ, ಕ್ಲಿಯರ್ ಆಗಿಬಿಟ್ಟ. ಹಾಂ, ಕ್ಲಿಯರ್ ಆಗ್ಯದ್ರಿ. ಈ ಸದ್ಯ ಏನದ ಚೇಂಜ್ ಅಲ್ಲಕತ್ರಿ ಪೂರ ತಪ್ಪಲ್ಲ. ಹೂವು, ಚಳಿ, ಕಾಯಿ? ಹೂವು ಕಾಯಿಯನ್ನು ಮಾಸ್ತ ನೋಡಪ್ಪಲಿ ಆಗ್ಯಾವ್ರಿ ಸರ್. ಈ ನಿಂಬೆ ಗಿಡಕ್ಕೆ ಬಂದಾಗ ನಿಂಬೆ ಗಿಡ ಹೆಂಗೆ ಅನ್ಸಕತ್ತದ ರೀ? ನಿಂಬೆ ಗಿಡಕ್ಕೆ ಹೆಂಗೆ ಮಾಡಿದ್ರಿ? ಪದ್ಧತಿ ಹೆಂಗೆ ಮಾಡಿದ್ರಿ? ಪದ್ಧತಿ ಅಲ್ಲಕ ಸರ, ಇದು ಮೊದಲು ನಮ್ಗೆ ಅದ್ರದ್ದು ಇತಿಹಾಸ ಗೊತ್ತಿದ್ದಿಲ್ಲ. ಈ ಸದ್ದ ಈಗ ಮೊದಲು ನಾವು ಏನದ ನಮ್ಗೆ ಎಷ್ಟು ನಿಗ್ತದೆ ಅಟ್ಟೆ ಮಾಡೋದು ಬಂದಿದ್ದೇವೆ, ನಾವು ಅಟ್ರದಾಗಿ ಬಂದಿದ್ದೇವೆ. ಈ ಸದ್ದ ನೀವು ಏನದ ಈ ಸದ್ದ ಈ 2 ಸಲ ಆಯಿತು ನೀವು ನಿಮ್ಮ ಎಣ್ಣೆ ಕೊಟ್ಟು ನಮ್ಗೆ ಡೋಸ್ ಕೊಟ್ಟಕ್ಕೆ ಹಾಕಲ್ಕತ್ತೀರಿ. ಮೊದಲಿಂದ ಏನೋ ಹಾಕಿದೆವು, ಮಳಿನೇ ಹತ್ತಿ ಬಿಡ್ತು, ಅದೇನೋ ಆಗಿದೆ ಹೋಗಲಕ್ಕೆ ಬಿಡು ಪೂಜಾರಿ. ಇದು ಮತ್ತೆ ಹಿಂದ್ರಗಡೆ ಇದು ಈ ಸದ್ದ ನಾವು ಇನ್ನೊಂದು ಕೊಡ್ತಾ ಹಾಕತ್ತಂದ್ರಿ. ಈ ಸದ್ದ ಮತ್ತೊಮ್ಮೆ ಹಾಕ್ಯನ್ರಿ. ಈ ಸದ್ದ ಗಿಡ ಚಂದ ಆಗ್ತದೆ. ಈ ಸದ್ದ ಬೇಕಾದ ಮುಗುಳು ಬಿಡ್ಲಕತ್ತವ, ಹೂವು ಕಾಯಿ ಚಾಲಾಗ್ಯಾವ. ಈ ಸದ್ದ ಏನು ಹೆಚ್ಚಾಗಮ್ಮ ನಮ್ಗೆ ಯಾವಾಗನೂ ಈ ಸದ್ದ ಕಮ್ಮಿ ಅದಪ್ಪ ಇದ್ರದಾಗ ಏನಿಲ್ಲ ಕನ್ನಪ್ಪಲೇನು ಇಲ್ಲ. ಖುಷಿ ಅದ ಮಾಡಿದಕ್ಕೆ? ಮನ್ಸಿಗೆ ಖುಷಿ ಆಗ್ಯದ್ರಿ ಸರ್. ನಮಗೆ ಫಸ್ಟಿಗೆ ಏನಿಲ್ಲ ಖುಷಿ ಅದ ರೀ ನಮಗೆ ಈ ಸದ್ದ ಮಾಡಿ. ಇದು ಏನೋ ಮಾಡ್ಬೇಕು. ಬಂದ್ರೆ ಒಟ್ಟು ಸೇರಿ ನಿಂಬೆ ಪಡ ಬತ್ತು, ಮೆಣಸಿನ ಪಡ ಬತ್ತು, ಕಬ್ಬು ಬತ್ತು, ಎಲ್ಲ ಸೇರಿ ಇಲ್ಲಿ ತನ ನನ್ನ ಬಲ್ಲಿ ಎಟ್ರದ ಮಾಲ್ ಖರೀದಿ ಮಾಡಿರಿ? ಏನು ಭಾಳ ಅಂದ್ರೆ ಒಂದು 10-12 ಒಳಗೆ ಆಗಿರ್ಬೇಕು ಸರ್. ನಮ್ಮ ಅಂದದ ನಾ ಆಟ ಲೆಕ್ಕ ಇಟ್ಟಿಲ್ರಿ. 10-12 ರೂಪಾಯಿ ಒಳಗೆ ಆಗ್ಯದ್ರಿ, ಆದ್ರೆ ಹೆಚ್ಚಿಗೆ ಆಗಿಲ್ರಿ. ನಾವು ಇದೇ ಮೇಂಟೆನೆನ್ಸ್ ಇದೇ ನೀವು ಗೊಬ್ಬರ ಗಿಬ್ಬರು ಹೊರಗೆ ತಂದು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಿದ್ರಿ ಅಂದ್ರೆ ಅದು ಲೆಕ್ಕ ಭಾಳ ದೂರ ಹೋಗ್ತೈತ್ರಿ ಸರ್. ಅದು ಲೆಕ್ಕ ಭಾಳ ದೂರ ಹೋಗ್ತೈತ್ರಿ. ಈ ಸದ್ಯ ನಿಮ್ಮ ಕೈ ಮ್ಯಾಗ ಏನೋ ನನಗೆ ಭಾಳ ಉಳ್ತಾಗ್ಯದ್ರಿ. ಈಗ ಏನು ಅಗರೋದು ತಂದನ ಹಾಕಿದಪ್ಪ ಅಂದ್ರೆ ಇದು ಅದು ಏಟ್ ತಂದು ಹಾಕಿದ್ರು ಈ ನಮ್ಮನೆ ಪಡ ಬರ್ತಿದ್ರಿ. ಈ ನಮ್ಮನೆ ಬರ್ತಿದ್ದಿಲ್ಲ. ಈ ನಮ್ಮನೆ ನಮ್ಗೆ ಮನ್ಸಿಗೆ ಖುಷಿನೇ ಆಗ್ತಿಲ್ಲ. ಈಗ ಏನು ಮಾಡೋದಪ್ಪ ಲಾಗೋಡ್ ಏನಾದ್ರು ಹಾಕಿ ಕೊಲ್ಲಾಕೊಂಡ್ರ ಪಡಿ. ಈಗ ನೀವು ಇಷ್ಟು ಹೇಳಿದೆಲ್ಲ ಖರೆ ಅದ ರೀ? ಕರೆನೇ ಅದ್ರಿ ಸರ್. ಇದು ನೀವು ಫಸ್ಟ್ ಬಾಟಿ ಹಿಡ್ದು ಹೇಳಕತ್ತೀನಿ.
ಸೊ ಒಟ್ಟೆ ಯಾವುದೇ ಒಟ್ಟು ನಾವು ಏನು ಮಾಡಿದ್ರು ಇದು ಭಾಳ ನಮ್ಗೆ ಖುಷಿ ಆಗ್ಯದ್ರಿ ಇನ್ನೂ ನಿಮಗೆ ಕೇಳಿ ಮಾಡ್ಬೇಕನ್ನೋ ಖುಷಿ ಅದ್ರಿ ಇನ್ನೂ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಈ ಮಾತನ್ನು ಹೇಳಾಕತ್ತೀನಿ ಅಂದ್ರೆ ಪ್ರತಿಯೊಬ್ಬ ರೈತರಿಗೆ ಹೇಳುವಂಥದ್ದು ಬೆಳೆಯ ಮೂಲವನ್ನು ಕಂಡುಹಿಡೀರಿ. ಫಸ್ಟ್ ಆಫ್ ಆಲ್ ನನ್ನ ಭೂಮಿಗೆ ಏನು ದಕ್ತದ, ನಾ ಏನು ಮಾಡಬೇಕು, ಆಯ್ತು ನನಗೆ ಎಷ್ಟು ಜಾಗ ಉಳಿದದ ಆ ಬೇರೆ ಬೆಳೆ ಮಾಡ್ಕೋಬೇಕಾದ್ರೆ ಸಿಕ್ಕಂಗೆ ತಂದು ಪಡ ಹಾಕ್ಕೊಂಡೆ ಇದು ಮಾಡಿದೆ ಅದು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರೇ ಇರಲಿ ಇವತ್ತಿನ ದಿನ. ಇವಾಗ ನೋಡ್ರಿ, ತಿಳಿದೂ ಆಗ್ತದೆ, ತಿಳಿಲಾರ್ದೂ ಆಗ್ತದೆ. ನಾವು ತಿಳಿದು ತಪ್ಪು ಮಾಡಿದೇವೆ, ನಾವು ಕೂಡ್ತೀವಿ. ಇನ್ನೊಬ್ಬರು ನಮಗೆ ಕಿವ್ಯಾಗ ಒಂದಿಷ್ಟು ಹಿಂಡಿ ನಮಗೇನು ಮಾಡ್ಸೋಕೆ ಹಚ್ತಾರಲ್ಲ, ಭಾಳಷ್ಟು ಫೇಲ್ ಆಗ್ತೀರಿ. ಅದನ್ನ ಬಗ್ಗೆದಾಗ ಚರ್ಚೆ ಮಾಡಿರಿ ಅಥವಾ ಡಿಸ್ಕಷನ್ ಮಾಡಿರಿ. ಆ್ಯಂಡ್ ನಿಂಬೆ ಮೆಣಸಿನ ಪಡ ನೋಡ್ಬೋದು. ಈಗ ನಿಂತು ನಾನು ಎಲ್ಲ ಕಡೆ ನೋಡ್ಬೋದು. ನಿಂಬೆ ಪ್ಲಾಟ್ನೂ ಅದ. ಈಗ ಎಲ್ಲಾದ್ರೂ ಹುಡುಕ್ಯಾಡೇನಪ್ಪ ಅಂತಂದ್ರೆ ಒಂದು ಗಿಡ ಫೇಲ್ ಇಲ್ಲ. ಅಷ್ಟು ಕ್ಲಿಯರ್ ಬಂದ ಪಡಗಳು. ಸೊ ನಾವು ಹೇಳುವಂಥದ್ದು ಅಷ್ಟು ಮಾಡುವಂಥ ಥಿಯರಿ ಕರೆಕ್ಟ್ ಮಾಡಿರಿ. ಈಗ ನೋಡ್ರಿ, ನಾವು ಈ ನಿಂಬೆ ಪ್ಲಾಟ್ ಬತ್ತು, ಮೆಣಸಿನ ಪಡ ಬತ್ತು, ಒಂದು 10-12 ಸಾವಿರ ರೂಪಾಯಿದಾಗ ಮುಗ್ಲಿಗತ್ತವು. ಈಗ ಆಲ್ರೆಡಿ 105 ಕ್ಯಾರೆಟ್ ಹರಿದಾರೆ ಈಗ ಮೆಣಸಿನ ಪಡ. ಸೊ ನಾವು ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಹ್ಯಾಂಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾವು ಈ ಬೆಳೆಗಳಾಗಿ ತಕ್ಕಂಗೆ ನಾವು ಏನು ಕೊಡಬೇಕು ಅದ್ರ ಬಗ್ಗೆದಾಗ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕು, ಪ್ರೋಟೀನ್ಸ್ ಬೇಕು. ನಾವು ಏನ್ರಿ ಕೇಳೋಣ ಭಾಳ ಆದ್ರೆ ನಾವು ಜಿಂಕ್ ತರ್ತೀರಿ, ಬೋರನ್ ತರ್ತೀರಿ, ಇಲ್ಲ ಬಾಳೆ ಬೆಳೆದ್ರೆ DAP ಸರ್ ಅದನ್ನು ತಲೆಯನ್ನು ತೆಗೆದು ಬಿಡ್ರಿ. ಆ ತಲೆಯನ್ನು ತೆಗೀರಿ. ಅದು ಹೋಗ್ಯದ್ರಿ, ಅದು 1947 ಮಾಡಲ್ ಅದ ರೀ. ಈಗ ತೆಗೆದು ಬಿಡ್ರಿ. ಟೆಕ್ನಾಲಜಿಗೆ ಅಡಾಪ್ಟ್ ಆಗ್ರಿ. ಏನು ಮಾಡ್ತೀರಿ ಅನ್ನೋದು ಬದ್ಧತೆಯಿಂದ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ರೈತರಿಗೆ ಏನ್ರಿ ಸರ, ಇದು ನಾವು ಈ ಸರ್ ಕೈಲಿ ಒಂಜಾರ ನೀವು ಏನು ಮೆಂಟೆನ್ಸ್ ತೋರಿ ನೀವು ಉಳಿತಾಯ ಮಾಡ್ಕೋರಪ್ಪ ಅಂತ ಹೇಳ್ತೇವ್ರಿ ನಾವು. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬ ರೈತರು ಕೂಡ ಸಾವಯವ ಕೃಷಿ ಕಡೆ ಒಲವನ್ನು ತೋರಿಸ್ತಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.